ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಮಕರ ರಾಶಿಯವರ ವರ್ಷ 2024 ಜುಲೈ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ. ಮಕರ ರಾಶಿಯವರ ಫಲಾಫಲಗಳೇನು? ಗ್ರಹಗತಿಗಳು ಹೇಗಿರಲಿವೆ? ಕೌಟುಂಬಿಕ, ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ? ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಮಕರ ರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಮಟ್ಟಿಗೆ ಅನುಕೂಲಕರವಾಗಿರುತ್ತದೆ ಮತ್ತು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಮಾಸಿಕ ಜಾತಕ 2024 ಪ್ರಕಾರ ಈ ತಿಂಗಳು ನಿಮ್ಮ ವೃತ್ತಿ ಜೀವನದ ದೃಷ್ಟಿಕೋನದಿಂದ ಅನುಕೂಲಕರ ಫಲಿತಾಂಶಗಳನ್ನು ತೋರಿಸುತ್ತಿದೆ. ಜುಲೈ 16ರಂದು ಸೂರ್ಯನು ಈ ಮನೆಗೆ ಪ್ರವೇಶಿಸುತ್ತಾನೆ. ಇದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ನಿಮಗೆ ಅವಕಾಶವನ್ನು ನೀಡುತ್ತದೆ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಬುಧ ಗ್ರಹವು ನಿಮ್ಮ ಜನ್ಮ ಚಾರ್ಟ್ನ 7ನೇ ಮನೆಯಲ್ಲಿ ಉಳಿಯುತ್ತದೆ. ಈ ಕಾರಣದಿಂದಾಗಿ ನಿಮ್ಮ ವ್ಯಾಪಾರವು ಬೆಳೆಯುತ್ತದೆ ಮತ್ತು ನಿಮ್ಮ ವ್ಯವಹಾರ ಅಭಿವೃದ್ಧಿಗೊಳ್ಳುತ್ತದೆ. ಮಾಸಿಕ ಜಾತಕ 2024 ಪ್ರಕಾರ ನಾವು ಮಕರ ರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ಈ ತಿಂಗಳು ಸೂಕ್ತ ಯಶಸ್ಸನ್ನು ನೀಡುತ್ತದೆ. ನೀವು ಅಧ್ಯಯನ ಮತ್ತು ಶಿಕ್ಷಣಕ್ಕಾಗಿ ಮಾಡಲ್ಪಟ್ಟಿರುವಿರಿ ಎಂದು ನೀವು ಭಾವಿಸುವಿರಿ. ಈ ತಿಂಗಳು ಕೌಟುಂಬಿಕ ವಿಷಯಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ. ನೀವು ಪ್ರೀತಿಯ ಸಂಬಂಧದಲ್ಲಿದ್ದರೆ ಈ ತಿಂಗಳು ನಿಮ್ಮ ಪ್ರೀತಿಯನ್ನು ಹೆಚ್ಚಿಸುವ ತಿಂಗಳು ಎಂದು ಸಾಬೀತುಪಡಿಸುತ್ತದೆ. ವಿವಾಹಿತರ ಬಗ್ಗೆ ಮಾತನಾಡುತ್ತಾ ಬುಧವು ತಿಂಗಳು ಪೂರ್ತಿ 7ನೇ ಮನೆಯಲ್ಲಿ ಇರುತ್ತದೆ. ಇದು ನಿಮ್ಮ ಸಂಬಂಧದಲ್ಲಿ ಉತ್ತಮ ಸಂವಹನ ಕೌಶಲ್ಯಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನಾವು ನೋಡಿದರೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುವ ತಿಂಗಳು ಎಂದು ಸಾಬೀತುಪಡಿಸುತ್ತದೆ. ಈ ತಿಂಗಳು ಆರೋಗ್ಯದ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಅನುಕೂಲಕರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ, ಏಕೆಂದರೆ ಶನಿ ಗ್ರಹವು ಪ್ರಬಲ ಸ್ಥಾನದಲ್ಲಿರುತ್ತದೆ ಮತ್ತು ನಿಮಗೆ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ನಿಮ್ಮ ಜನ್ಮ ಚಾರ್ಟ್ನ 8ನೇ ಮನೆಯಲ್ಲಿ ಬುಧ ಗ್ರಹದ ಚಲನೆಯು ಕೆಲವು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೀಡಬಹುದು. ಸ್ಥಳೀಯರಿಗೆ ಆರೋಗ್ಯ ಸಮಸ್ಯೆಗಳಿರುತ್ತವೆ. ಒಟ್ಟಾರೆಯಾಗಿ ಜುಲೈ ಮಧ್ಯಮ ತಿಂಗಳಾಗಿರಬಹುದು. ಸಾಮಾನ್ಯವಾಗಿ ಜೀವನದಲ್ಲಿ ದಿಟ್ಟ ಮತ್ತು ಧೈರ್ಯದ ಪ್ರಯತ್ನಗಳು ಇರಬಹುದು. ಮನೆಯ ವಾತಾವರಣದಲ್ಲಿ ವಿವಾದಗಳು ಮತ್ತು ಅನಗತ್ಯ ಸಂಭಾಷಣೆಗಳಿಗೆ ಪ್ರವೇಶಿಸುವ ಸಾಧ್ಯತೆಗಳಿವೆ. ಕೌಟುಂಬಿಕ ಸಮಸ್ಯೆಗಳು ಸ್ಥಳೀಯರನ್ನು ಕಾಡುತ್ತಲೇ ಇರುತ್ತವೆ. ಸ್ಥಳೀಯರ ವೈಯಕ್ತಿಕ ಚಿತ್ರಣವು ಉತ್ತಮಗೊಳ್ಳಬಹುದು. ಸ್ಥಳೀಯರು ಒತ್ತಡದಿಂದ ಮುಕ್ತರಾಗಬಹುದು ಮತ್ತು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಆಂತರಿಕ ಶಾಂತಿಯನ್ನು ಅನುಭವಿಸಬಹುದು. ಕೌಟುಂಬಿಕ ಸಮಸ್ಯೆಗಳ ಪರಿಹಾರದತ್ತ ಗಮನ ಹರಿಸಬಹುದು. ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಒತ್ತಡ ಮತ್ತು ಆತಂಕದ ಕಡಿತವನ್ನು ಅನುಭವಿಸಲಾಗುತ್ತದೆ. ಸ್ಥಳೀಯರು ಹೊಸ ವ್ಯಕ್ತಿಗಳನ್ನು ಭೇಟಿಯಾಗಬಹುದು. ಈ ತಿಂಗಳು ಸ್ಥಳೀಯರ ಆತ್ಮವಿಶ್ವಾಸ ಮತ್ತು ನೋಟವು ಸುಧಾರಿಸಬಹುದು. ಜುಲೈ ತಿಂಗಳಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಮೇಲುಗೈ ಸಾಧಿಸಲು ಹೆಚ್ಚುವರಿ ಪ್ರಯತ್ನಗಳು ಇರಬಹುದು. ಮಕ್ಕಳಿಗೆ ಕೆಲವು ಆರೋಗ್ಯ ಸಮಸ್ಯೆಗಳು ಮತ್ತು ಕೆಲವು ತಪ್ಪು ಗ್ರಹಿಕೆಗಳು ಇರಬಹುದು. ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಜುಲೈ ತಿಂಗಳಲ್ಲಿ ಸಂಬಂಧದ ವಿಷಯಗಳು ಸರಾಸರಿಗಿಂತ ಹೆಚ್ಚಿನ ಫಲಿತಾಂಶಗಳನ್ನು ಹೊಂದಬಹುದು. ಪಾಲುದಾರರೊಂದಿಗೆ ಭಾವನಾತ್ಮಕ ಬಂಧಗಳು ಮತ್ತು ಸಣ್ಣ ತಪ್ಪು ತಿಳುವಳಿಕೆಗಳು ಅಹಂ ಘರ್ಷಣೆಗಳು ಇರಬಹುದು. ಕೌಟುಂಬಿಕ ಸಮಸ್ಯೆಗಳು ಸ್ಥಳೀಯರ ಮಾನಸಿಕ ನೆಮ್ಮದಿಯನ್ನು ಕುಗ್ಗಿಸಬಹುದು. ಮನೆಯ ವಾತಾವರಣದಲ್ಲಿ ಸ್ವಲ್ಪ ಚಡಪಡಿಕೆಯೂ ಇರಬಹುದು. ಸಂಬಂಧದ ವಿಷಯಗಳಲ್ಲಿ ಸಂವಹನದಲ್ಲಿ ರಾಜತಾಂತ್ರಿಕತೆಯ ಅವಶ್ಯಕತೆಯಿದೆ. ಸಂಗಾತಿಯೊಂದಿಗೆ ಕೋಪ ಮತ್ತು ಆತಂಕವನ್ನು ವ್ಯಕ್ತಪಡಿಸುವ ಬದಲು ವ್ಯಕ್ತಿಗಳು ತಮ್ಮ ಭಾವನೆಗಳ ಮೂಲವನ್ನು ಅರ್ಥ ಮಾಡಿಕೊಳ್ಳುವತ್ತ ಗಮನ ಹರಿಸುವುದು ಸೂಕ್ತ. ಸಹಾನುಭೂತಿ ಮತ್ತು ಸಕ್ರಿಯ ಆಲಿಸುವಿಕೆಯು ಬಂಧವನ್ನು ಬೆಳೆಸುತ್ತದೆ ಮತ್ತು ಸಂಘರ್ಷಗಳನ್ನು ಶಾಂತಿಯುತವಾಗಿ ಪರಿಹರಿಸಲು ಸಹಾಯ ಮಾಡುತ್ತದೆ. ಪ್ರೀತಿಯ ವಿಷಯಗಳಲ್ಲಿ ಮಕರ ರಾಶಿಯವರು ಹೊಸ ಸಂಬಂಧಗಳನ್ನು ಹುಡುಕುತ್ತಿರುವ ಹೊಸ ಜನರನ್ನು ಭೇಟಿಯಾಗುತ್ತಾರೆ. ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಸಂಬಂಧದಲ್ಲಿ ಮಾನಸಿಕ ಶಾಂತಿ ಕಂಡುಬರುತ್ತದೆ. ತಪ್ಪು ಗ್ರಹಿಕೆಗಳು ಮತ್ತು ನಿರಾಶೆಗಳು ಸ್ವಭಾವದಲ್ಲಿ ತಾತ್ಕಾಲಿಕವಾಗಿದ್ದರೂ ಪ್ರಸ್ತುತ ಸಂಬಂಧಗಳನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳುವುದು ಸೂಕ್ತವಾಗಿದೆ. ತಿಂಗಳ ಅಂತ್ಯದ ವೇಳೆಗೆ ಕೆಲವು ವ್ಯಕ್ತಿಗಳಿಗೆ ವಿಘಟನೆಗಳು ಸಾಧ್ಯ. ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಮಕರ ರಾಶಿಯವರು ನಡೆಸುತ್ತಿರುವ ವ್ಯವಹಾರಗಳು ಈ ತಿಂಗಳು ಮಧ್ಯಮವಾಗಿರುತ್ತದೆ. ಸಾಲದಲ್ಲಿ ಕಡಿತವಾಗಬಹುದು. ಸ್ಥಳೀಯರು ವ್ಯಾಪಾರದ ಭವಿಷ್ಯದಲ್ಲಿ ಕ್ರಮೇಣ ಚೇತರಿಕೆಗೆ ಸಾಕ್ಷಿಯಾಗಬಹುದು. ವ್ಯಾಪಾರದಲ್ಲಿ ಆಯ್ಕೆ ಮಾಡಿದ ತಂತ್ರಗಳನ್ನು ಕಾರ್ಯಗತಗೊಳಿಸಲು ಸ್ಥಳೀಯರು ಅಡೆತಡೆಗಳನ್ನು ಎದುರಿಸಬಹುದು. ವ್ಯಾಪಾರದ ವಿಸ್ತರಣೆಗಾಗಿ ಸ್ಥಳೀಯರು ಹೊಸ ವ್ಯಾಪಾರ ಪಾಲುದಾರರೊಂದಿಗೆ ಸಂಪರ್ಕದಲ್ಲಿರಬಹುದು. ಸ್ಥಳೀಯರು ಗ್ರಾಹಕರು ಮತ್ತು ಸಹ ವ್ಯಾಪಾರ ಪಾಲುದಾರರೊಂದಿಗೆ ತುಂಬಾ ಸ್ಮಾರ್ಟ್ ಆಗಿ ವರ್ತಿಸುತ್ತಾರೆ. ಅದೃಷ್ಟದ ಕಾರಣದಿಂದಾಗಿ ಗ್ರಾಹಕರ ನೆಲೆಯು ವಿಸ್ತರಿಸುತ್ತದೆ. ಪೆಟ್ಟಿಗೆಯ ಹೊರಗೆ ಯೋಚಿಸುವುದು ಹೊಸ ಗ್ರಾಹಕರನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ಇದು ಮಾರ್ಕೆಟಿಂಗ್ ತಂತ್ರವನ್ನು ಕಿರಿದಾಗಿಸಲು ಸಹಾಯ ಮಾಡುತ್ತದೆ. ಒಟ್ಟಾರೆ ವ್ಯಾಪಾರ ವಾತಾವರಣವು ಉತ್ತಮವಾಗಿದ್ದರೂ ಕೆಲವು ಮಕರ ಸಂಕ್ರಾಂತಿ ಸ್ಥಳೀಯರು ಅನಿರೀಕ್ಷಿತ ನಷ್ಟಗಳು ಮತ್ತು ರೂಪಾಂತರಗಳನ್ನು ಅನುಭವಿಸಬಹುದು. ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಮಕರ ರಾಶಿಯವರ ವೃತ್ತಿ ಜೀವನವು ಈ ತಿಂಗಳು ಉತ್ತಮವಾಗಿರುತ್ತದೆ.
ಹೊಸ ತಂಡದ ಸದಸ್ಯರು ಸಹೋದ್ಯೋಗಿಗಳೊಂದಿಗೆ ಸಭೆಗಳು ಇರಬಹುದು. ಸ್ಥಳೀಯರಿಂದ ಹೊಸ ಆಲೋಚನೆಗಳು ಇರಬಹುದು. ಇದು ವೃತ್ತಿಪರ ಬೆಳವಣಿಗೆಗೆ ಪ್ರಯೋಜನಕಾರಿಯಾಗಿದೆ. ಮಾರ್ಗದರ್ಶಕರು ಅಮೂಲ್ಯವಾದ ಮಾರ್ಗದರ್ಶನವನ್ನು ನೀಡುವ ಮೂಲಕ ಸಹಾಯ ಮಾಡಬಹುದು. ಕೆಲಸದ ಸ್ಥಳದಲ್ಲಿ ಶತ್ರುಗಳನ್ನು ಈ ತಿಂಗಳು ಸೋಲಿಸಬಹುದು. ಮಕರ ಸಂಕ್ರಾಂತಿ ವೃತ್ತಿಪರರು ತಿಂಗಳ ದ್ವಿತೀಯಾರ್ಧದಲ್ಲಿ ದಾಖಲಾತಿಗಳ ಮೂಲಕ ಕೆಲವು ವಿವಾದಗಳು ಮತ್ತು ಸಮಸ್ಯೆಗಳೊಂದಿಗೆ ಮಧ್ಯಮ ಅವಧಿಯನ್ನು ಹೊಂದಬಹುದು. ಗುಪ್ತ ರಹಸ್ಯ ಮೂಲಗಳ ಮೂಲಕ ಗಳಿಸುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ಸ್ಥಳೀಯರು ವಿವಾದಗಳಿಗೆ ಸಿಲುಕುವ ಸಾಧ್ಯತೆಗಳಿರುವುದರಿಂದ ಸಂವಹನ ಮಾಡುವಾಗ ಜಾಗರೂಕರಾಗಿರಬೇಕು. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳು ಅಥವಾ ಗ್ರಾಹಕರೊಂದಿಗೆ ವ್ಯವಹರಿಸುವಾಗ ಸ್ಥಳೀಯರು ತಮ್ಮ ಮನೋಧರ್ಮವನ್ನು ನಿಯಂತ್ರಿಸಲು ಕಲಿಯಬೇಕು. ಅವರ ಹಿಂದಿನ ಪ್ರಯತ್ನಗಳಿಗೆ ಮನ್ನಣೆ ಸ್ಥಳೀಯರಿಗೆ ಬರಲು ಪ್ರಾರಂಭಿಸುತ್ತದೆ. ವೃತ್ತಿಪರ ಕಾರ್ಯಕ್ಷೇತ್ರದಲ್ಲಿ ಅವರ ಸಂಪರ್ಕ ವಲಯವು ವಿಸ್ತರಿಸಲು ಪ್ರಾರಂಭಿಸಬಹುದು. ಗುಣಮಟ್ಟದ ಕೆಲಸವನ್ನು ತಲುಪಿಸಲು ಮತ್ತು ತಂಡಕ್ಕೆ ನಿಮ್ಮ ಮೌಲ್ಯವನ್ನು ಪ್ರದರ್ಶಿಸಲು ಗಮನಹರಿಸಬೇಕು. ಅನಾವಶ್ಯಕ ವಾದ ವಿವಾದಗಳಿಗೆ ಸಿಲುಕದಂತೆ ನೋಡಿಕೊಳ್ಳುವುದು ಸೂಕ್ತ. ವೃತ್ತಿಜೀವನದ ಬೆಳವಣಿಗೆ ಮತ್ತು ಭವಿಷ್ಯದಲ್ಲಿ ಅವಕಾಶಗಳಿಗಾಗಿ ಅವರು ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳೊಂದಿಗೆ ನಂಬಿಕೆ ಮತ್ತು ಗೌರವವನ್ನು ಬೆಳೆಸುತ್ತಾರೆ ಎಂದು ಸ್ಥಳೀಯರು ಖಚಿತಪಡಿಸಿಕೊಳ್ಳಬೇಕು. ಹಣಕಾಸು ಜೀವನದ ಕುರಿತು ನೋಡುವುದಾದರೆ, ಮಕರ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಮಧ್ಯಮವಾಗಿರಬಹುದು. ಈ ತಿಂಗಳು ರಹಸ್ಯ ಮೂಲಗಳಿಂದ ಆದಾಯ ಇರಬಹುದು. ಪಾಲುದಾರರ ಪ್ರಯತ್ನಗಳ ಮೂಲಕ ಸ್ಥಳೀಯರು ಅದೃಷ್ಟವನ್ನು ಸಹ ವೀಕ್ಷಿಸುತ್ತಾರೆ. ಉಳಿತಾಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸ್ಥಳೀಯರು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಅದೃಷ್ಟ ಮತ್ತು ಅದೃಷ್ಟ ಹೆಚ್ಚಾಗಬಹುದು. ಜುಲೈನಲ್ಲಿ ಆರೋಗ್ಯ ಮತ್ತು ಆಸ್ಪತ್ರೆಗೆ ಖರ್ಚು ಇರುತ್ತದೆ. ನಿಯಮಿತ ಗಳಿಕೆಗಳು ಸ್ಥಳೀಯರಿಂದ ಹೆಚ್ಚುವರಿ ಪ್ರಯತ್ನಗಳನ್ನು ಬಯಸಬಹುದು. ರಿಯಲ್ ಎಸ್ಟೇಟ್ನಲ್ಲಿನ ಹೂಡಿಕೆಗಳು ಮೌಲ್ಯದಲ್ಲಿ ಮೆಚ್ಚುಗೆಯ ಮೂಲಕ ಲಾಭದ ಸಾಮರ್ಥ್ಯವನ್ನು ಹೊಂದಿರಬಹುದು. ವ್ಯಕ್ತಿಗಳು ತಮ್ಮ ಮನೆ ಮತ್ತು ವಾಹನಗಳಿಗೆ ಸಂಬಂಧಿಸಿದ ಸಂಭಾವ್ಯ ವೆಚ್ಚಗಳ ಬಗ್ಗೆಯೂ ಗಮನಹರಿಸಬೇಕು. ಕುಟುಂಬ ಸದಸ್ಯರಿಂದ ಅನಗತ್ಯ ಹಣಕಾಸಿನ ಹೊರಹರಿವು ಸಂಭವಿಸಬಹುದು. ಈ ತಿಂಗಳು ಸಾಲ ಹೆಚ್ಚಾಗುವ ಸಾಧ್ಯತೆ ಹೆಚ್ಚು. ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಸ್ಥಳೀಯರು ವ್ಯಾಪಾರ ಮತ್ತು ಊಹಾಪೋಹಗಳ ಮೂಲಕ ಗಳಿಸಬಹುದು. ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ, ಮಕರ ರಾಶಿಯವರು ತಮ್ಮ ಅಧ್ಯಯನದಲ್ಲಿ ಸಕಾರಾತ್ಮಕ ಮನೋಭಾವವನ್ನು ಹೊಂದಿರುತ್ತಾರೆ. ಈ ತಿಂಗಳು ಕ್ರೀಡೆ, ಮನರಂಜನೆ ಮತ್ತು ಇತರ ಗೊಂದಲಗಳ ಮೂಲಕ ಶಿಕ್ಷಣದಲ್ಲಿ ಅಡಚಣೆಗಳು ಉಂಟಾಗಬಹುದು. ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಮೆಮೊರಿ ಧಾರಣದಲ್ಲಿ ಸಮಸ್ಯೆಗಳಿರಬಹುದು. ಸ್ಥಳೀಯರು ತಮ್ಮ ಭಾವನೆಗಳನ್ನು ಮತ್ತು ಕೋಪವನ್ನು ನಿಯಂತ್ರಿಸಬೇಕಾಗಬಹುದು. ವಿದ್ಯಾರ್ಥಿಗಳು ವಿದೇಶದಲ್ಲಿ ಶೈಕ್ಷಣಿಕ ಅವಕಾಶಗಳನ್ನು ಪಡೆಯುವಲ್ಲಿ ಯಶಸ್ಸನ್ನು ಕಾಣಬಹುದು. ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ, ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಆರೋಗ್ಯ ಮಧ್ಯಮವಾಗಿರುತ್ತದೆ. ಈ ಅವಧಿಯಲ್ಲಿ ಸಣ್ಣ ಪುಟ್ಟ ಗಾಯಗಳು ಮತ್ತು ಅಪಘಾತಗಳನ್ನು ಎದುರಿಸುವ ಸಾಧ್ಯತೆಗಳಿವೆ. ಅಲ್ಲದೆ ಮಾನಸಿಕ ಸ್ವಾಸ್ಥ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಈ ಅವಧಿಯಲ್ಲಿ ಕಾಲಿಗೆ ಸಂಬಂಧಿಸಿದ ಗಾಯಗಳು ಮತ್ತು ಕಾಯಿಲೆಗಳ ಸಾಧ್ಯತೆಗಳಿರುವುದರಿಂದ ಸ್ಥಳೀಯರು ಮೆಟ್ಟಿಲುಗಳನ್ನು ನಡೆಯುವಾಗ ಮತ್ತು ಬಳಸುವಾಗ ಹೆಚ್ಚಿನ ಕಾಳಜಿಯನ್ನು ತೋರಿಸಬಹುದು. ಅವರ ಮಕ್ಕಳ ಆರೋಗ್ಯವು ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು. ಹೆಚ್ಚುವರಿಯಾಗಿ ತಾಯಿಗೆ ಆರೋಗ್ಯ ಅಸ್ವಸ್ಥತೆಗಳ ಸಾಧ್ಯತೆಗಳಿವೆ. ಜುಲೈ ಮಾಸದ ಶುಭ ದಿನಾಂಕಗಳು 1, 5, 6, 7, 8, 14, 15, 16, 17, 18, 26, 27, 28 ಮತ್ತು 29. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ನೀವು ಪ್ರತಿದಿನ ಭಗವಂತ ವಿಷ್ಣುವನ್ನು ಆರಾಧಿಸಬೇಕು. ಅಲ್ಲದೆ ಲಕ್ಷ್ಮೀ ದೇವಿಯನ್ನು ಅವನೊಂದಿಗೆ ಪೂಜಿಸಿ. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಜುಲೈ ಮಾಸದ ರಾಶಿ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.